ಗೌರಿ ಗಣೇಶ ಹಬ್ಬಕ್ಕೆ ಕೌಂಟ್ ಡೌನ್. ಸೇವಂತಿ ಹೂವಿಗೆ ಫುಲ್ ಡಿಮ್ಯಾಂಡ್. ಗೌರಿ ಗಣೇಶ ಹಬ್ಬಕ್ಕೆ ಕೇವಲ 3 ದಿನ ಮಾತ್ರ ಬಾಕಿ ಇದ್ದು ತುಮಕೂರಿನಾದ್ಯಂತ ಸಂಭ್ರಮ ಸಡಗರ ಜೋರಾಗಿತ್ತು. ಜನರು ಹೂವು ಹಣ್ಣು ಸೇರಿ ಹಬ್ಬದ ಖರೀದಿಗೆ ಮುಗಿಬಿದ್ರು. ವಿಶೇಷವಾಗಿ ಸೇವಂತಿಗೆ ಹೂವನ್ನ ಕೊಳ್ಳಲು ಜನರು ಮುಂದಾಗಿದ್ದು ಸೇವಂತಿ ಹೂವಿಗೆ ಫುಲ್ ಡಿಮ್ಯಾಂಡ್ ಸೃಷ್ಟಿಯಾಗಿದೆ. ಇನ್ನು ಬೆಳಗ್ಗೆಯೇ ನಗರದ ಅಂತ್ರಸ್ನಳ್ಳಿ ಮಾರುಕಟ್ಟೆಗೆ ನೂರಾರು ಮಂದಿ ಜನರು ಆಗಮಿಸಿದ್ದು ಸೇವಂತಿ ಹೂವನ್ನ ಖರೀದಿಸಿದ್ರು. ಇನ್ನು ಗೌರಿ ಗಣೇಶ ಹಬ್ಬದ ಹಿನ್ನೆಲೆ ಜನರು ಸೇವಂತಿ ಹೂವು ಖರೀದಿಸಲು ಮುಂದಾಗಿದ್ದು ಸೇವಂತಿ ಹೂವಿನ ರೇಟ್ ದಿಢೀರ್ ಏರಿಕೆಯಾಗಿದೆ. ಕಳೆದ ವಾರದವರೆಗೂ 1 ಕೆಜಿ ಕೇವಲ 100 ರೂಪಾಯಿ ಇದ್ದಂತಹ ಸೇವಂತಿಗೆ ಈಗ 300 ರಿಂದ 350 ರೂಪಾಯಿಗೆ ಏರಿಕೆಯಾಗಿದೆ. ಮಳೆಯಿಂದಾಗಿ ಬೆಳೆದಿರುವ ಬೆಳೆ ನಾಶವಾಗಿರುವುದರಿಂದ ಮಾರುಕಟ್ಟೆಗೆ ಹೂ ಕಡಿಮೆ ಬರ್ತಾ ಇದ್ದು ಜನರ ಬೇಡಿಕೆ ಹೆಚ್ಚಾಗಿದ್ದು ಹೀಗಾಗಿ ಸೇವಂತಿ ಹೂವಿನ ರೇಟ್ ಜಾಸ್ತಿಯಾಗಿದೆ. ಇನ್ನು ಎಷ್ಟೇ ಬೆಲೆ ಏರಿಕೆಯಾದ್ರೂ ಕೂಡ ವರ್ಷಕ್ಕೆ ಒಮ್ಮೆ ಬರುವ ಹಬ್ಬಕ್ಕೆ ಹೂಗಳನ್ನ ಕೊಳ್ಳದೆ ಇರೋಕೆ ಆಗಲ್ಲ. ಎಷ್ಟೇ ಜಾಸ್ತಿ ಬೆಲೆ ಆದ್ರೂ ಕೂಡ ಹೂವನ್ನ ಖರೀದಿಸಲೇಬೇಕು. ಹೂ ಇಲ್ಲದೆ ಹಬ್ಬವೇ ಆಗೋದಿಲ್ಲ. ಸರ್ ನೆನ್ನೆ 3 ದಿನ ಮುಂಚೆ 100 ರೂಪಾಯಿ ಇತ್ತು. ಇವಾಗ ದಿಢೀರ್ನ ಈ 300 ರೂಪಾಯಿ ರೇಟ್ ಆಗೈತೆ. ಜನ ಬಂದವರೆಲ್ಲ ಇದೇನು ನೆನ್ನೆಲ್ಲ ಮೊನ್ನೆಲ್ಲ 100 ರೂಪಾಯಿ ತಗೊಂಡ್ವಿ, ಇವತ್ತೆಲ್ಲ 1/4 ಕೆಜಿ 80-70 ಹೇಳ್ತಿರಲ್ಲ ಅಂತಾರೆ. ಹಬ್ಬದ ಮರಗಡೆಲ್ಲ ರೇಟ್ ಆಗೈತೆ. ನಾವೇನು ಮಾಡಬೇಕು? ಹಂಗಾಗ್ತೀವಿ, ಬಂಡವಾಳ ಹಾಕಿರ್ತೀವಿ. ಅವರು 100 ರೂಪಾಯಿ ಇದ್ದಿದ್ದು ನೆನ್ನೆ ಮೊನ್ನೆ 100 ರೂಪಾಯಿ ಅಲ್ಲೆಲ್ಲ ಮಾಡ್ತಾ ಇದ್ರು. ನೀವು ನೋಡಿದ್ರೆ 300 ರೂಪಾಯಿ ಕೆಜಿ ಹೇಳ್ತಿರಲ್ಲ ಅಂತ ಅಂತಾರೆ. ಡಿಮ್ಯಾಂಡ್ ಆಯ್ತು ಸರ್. ಡಿಮ್ಯಾಂಡ್ ಇರೋದಕ್ಕೆ ಹಂಗೆ ರೈತರು ಹೇಳ್ಬಿಟ್ಟವ್ರೆ ಮಾರ್ಕೆಟಲ್ಲಿ ಹೂವು ಕೇಳಬೇಡಿ ಹಬ್ಬದಂಕ ಅಂತ ಮನೆ ನಿಲ್ಸಿದ್ದಕ್ಕೆ ತಿರುಗಿ ಸಡನ್ನಾಗಿ 300 ರೂಪಾಯಿ ಆಗಿರೋದು. ಇವತ್ತು ಏನಾಗ್ತೈತೋ ಗೊತ್ತಾಗಲ್ಲ. ಮಧ್ಯಾಹ್ನ ಮೇಲೆ ಮಾರ್ಕೆಟ್ 300 ಐತೆ ಸರ್. 300 ರೂಪಾಯಿ ಮೇಲೇ ಐತೆ. ಮಾಡ್ತಾರೆ ಸರ್. ಜನ ಖರೀದಿ ಮಾಡಬೇಕು. ಹಬ್ಬ ಮಾಡಲೇಬೇಕು. ಕೆಜಿ ತಗೊಳ್ಳೋರು 1/4 ಕೆಜಿನ ತಗೊಂಡೋಗ್ಬೇಕು. ಹಬ್ಬ ಮಾಡಲೇ ಮಾಡ್ತಾರೆ. ಎಷ್ಟೇ ಡಿಮ್ಯಾಂಡ್ ಐತೆ, ಎಷ್ಟಿದ್ರೂ ಮಾಡಲೇಬೇಕಲ್ಲ. ಹಬ್ಬ ಮಾಡೇ ಮಾಡ್ತಾರೆ. 1/4 ಕೆಜಿ ಆಗಲಿ ತಗೊಂಡೋಗಿ ಹಬ್ಬ ಮಾಡ್ತಾರೆ. ಸೇವಂತಿ ಡಿಮ್ಯಾಂಡ್ ಐತೆ ಸರ್. ಫುಲ್ ಡಿಮ್ಯಾಂಡ್. ಇದು ಲಕ್ಷ್ಮೀ ಹಬ್ಬದಿಂದ ಫುಲ್ ಡಿಮ್ಯಾಂಡ್ ಐತೆ. ಹೂವು ಮಾತ್ರ ಕಮ್ಮಿ ಆಗಿಲ್ಲ. 1-2-3 ದಿನ ಪಾರ್ಸಲ್ ಹೋಗ್ತಿದ್ದಕ್ಕೆ ಹೂವು ಕಮ್ಮಿ ಆಗಿದ್ದು. 100 ರೂಪಾಯಿ ಕೆಜಿ ಆಗಿದ್ದು. ನೀರು ಅಲ್ಲ, ನೀವು ಮಳೆ ಇಟ್ಕೊಂಡಿತ್ತಲ್ಲ ಒಂದು 15 ದಿನದಿಂದ, ಆದ್ರಿಂದ ನೀರು ಕಮ್ಮಿ ಆಗಿದ್ದು. ಸೇವಂತಿಗೆ ಡಿಮ್ಯಾಂಡ್ ಅಣ್ಣ 350-400 ರೂಪಾಯಿ. ಹೂವನ್ನೇ ಬತ್ತಲ್ಲ. ಮಳೆ ಎಲ್ಲ ಹೋಗ್ಬಿಟ್ಟೈತೆ. ಬೆಳೆಯೋದು ಮಾಲ್ ಕಡಿಮೆ ಬತ್ತೈತೆ. ಹೂವು ಕೊಳ್ಳೋರಿಗೆ ಭಾರಿ ಹಿಂಸೆ, ಬೆಳೆದಿರೋರಿಗೆ ಮಾತ್ರ ದುಡ್ಡು. ಹಂಗಾಗಿ ಹೂವು ಸಿಕ್ಕಾಬಿಟ್ಟೈತೆ. 350-400 ರೂಪಾಯಿ ಕೆಜಿ. ಯಾವ ಹೂವನು ಎಲ್ಲದೂ ಡಿಮ್ಯಾಂಡ್. ಗುಲಾಬಿ ತಗೋ, ಯಾವುದೇ ಒಂದು ವಸ್ತು ತಗೊಂಡ್ರು ಹೂವಿನ ವ್ಯಾಪಾರ ಸೇವಂತಿಗೆ 350-400 ರೂಪಾಯಿ. ಹಂಗಾಗಿ ಎಲ್ಲದೂ ಡಿಮ್ಯಾಂಡ್ ಐತೆ. 300 ಗಡಿ ದಾಟ್ಬಿಟ್ಟೈತೆ. ಎಲ್ಲ ಹೂವನು 300 ಗಡಿ ದಾಟೈತಿ. ಯಾವುದು 300 ಒಳಗಡೆ ಇಲ್ವೇ ಇಲ್ಲ. ಸಾಧಾರಣ ಚೆಂಡು ಹೂವು ಸಹ 120 ರೂಪಾಯಿ ಕೆಜಿ. ಹಂಗಾಗಿ ಎಲ್ಲ ಹೂವನು ಮಳೆಯಿಂದ ಎಲ್ಲ ಹೂವನು ಹೋಗ್ಬಿಟ್ಟೈತಿ. ಎಲ್ಲದೂ ಡಿಮ್ಯಾಂಡ್. ಗೌರಿ ಹಬ್ಬಕ್ಕೆ ಗಣೇಶಕ್ಕೆ ಸಿಕ್ಕಾಬಿಟ್ಟೆ ಡಿಮ್ಯಾಂಡ್. ಹೂವು ಕಟ್ಟಿರೋದು 5,000 ರೂಪಾಯಿ ಕೈ, 6,000 ರೂಪಾಯಿ ಕೈ. ಎಲ್ಲ ಹೂವನು ಡಿಮ್ಯಾಂಡೆ. ಗಣೇಶನ ಹಬ್ಬಕ್ಕೆ ಗಣೇಶ ಇಕ್ಕರಿಗೆ ಬಂಪರ್ ಲಾಟ್ರಿ ಹೂವಿನ ಕಡೆಯಿಂದ. ಎಲ್ಲೆಡೆ ಗೌರಿ ಗಣೇಶ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡೋದ್ರಿಂದ ಹೂವಿಗೆ ಮತ್ತಷ್ಟು ಡಿಮ್ಯಾಂಡ್ ಸೃಷ್ಟಿಯಾಗಿದ್ದು ಮುಂದಿನ 2 ದಿನಗಳಲ್ಲಿ 1 ಕೆಜಿ ಸೇವಂತಿಗೆ 400 ರೂಪಾಯಿ ಏರಿಕೆಯಾಗುವ ಸಾಧ್ಯತೆ ಇದೆ. ಸಾರ್ವಜನಿಕರಾಗಿ ಈಗ ಜಾಸ್ತಿ ಆಗಿರುವಂತದ್ದು ತುಂಬಾ ದುಬಾರಿ ಆಗೈತೆ. ಆದ್ರೂ ಮಳೆ ಬಂದ ಕಾರಣ ಇದು ನೀರು ಸ್ವಲ್ಪ ಕಡಿಮೆ ಇದೆ. ಒಣ ಹೂವು ಎಲ್ಲ ಜಾಸ್ತಿ ಇದೆ. ರೇಟ್ ಜಾಸ್ತಿನೇ ಇದೆ, ತುಂಬಾ ಜಾಸ್ತಿನೇ ಇದೆ. ಹಬ್ಬ ಮಾಡಬೇಕು, ಮಾಡಲೇಬೇಕು. ಏನು ಮಾಡೋಕ್ಕಲ್ಲ, ವಿಧಿ ಇಲ್ಲ, ಮಾಡಲೇಬೇಕು. ಏನೋ ರೈತರು ಒಳ್ಳೇದಲ್ಲಿ ಬಿಡಿ, ಅದರಲ್ಲಿ ಏನು ಸಮಸ್ಯೆ ಏನೈತೆ? ರೈತರು ಒಳ್ಳೇದಲ್ಲಿ ಆಯ್ತು ಮಾಡ್ತೀವಿ. ಇದು ಏನು ಮಾಡೋಕ್ಕಲ್ಲ, ಮಾಡಲೇಬೇಕು. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.